ಸಿಎಂ ಸಿದ್ದರಾಮಯ್ಯ ಇವತ್ತು ಬಜೆಟ್ ಮೇಲಿನ ಕುರಿತು ಉತ್ತರ ನೀಡಿದ್ದಾರೆ. ಈ ವೇಳೆ ಕುರ್ಚಿ ವಿಚಾರವಾಗಿಯೂ ವಿಪಕ್ಷಗಳು ಪ್ರಸ್ತಾಪ ಮಾಡಿದ್ದು, ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಕೌಂಟರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಹೈಕಮಾಂಡ್ ಹೇಳೋವರೆಗೂ ನಾನೇ ಸಿಎಂ ಅಂತ ಹೇಳಿದ್ದಾರೆ. ಈ ವೇಳೆ ಡಿಕೆಶಿ ಸಿಎಂ ಆದ್ರೆ ಖುಷಿ ಅಂತ ಹೇಳಿ ಅಂತ ಬಿಜೆಪಿ ನಾಯಕರು ಹೇಳಿದ್ದಾರೆ. ಇದಕ್ಕೆ ಸಿಎಂ ನಮ್ಮಲ್ಲಿ 224 ಜನರಿದ್ದಾರೆ, ಎಲ್ಲರೂ ಅರ್ಹರೇ, ಯಾರೇ ಸಿಎಂ ಆದ್ರೂ ಖುಷಿ ಆಗುತ್ತೆ ಅಂತ ಹೇಳಿದರು. ಅವರು 28ಕ್ಕೂ ಗೆಲ್ತಾರೆ, 28ಕ್ಕೂ ಗೆದ್ದೇ ಗೆಲ್ತಾರೆ. ಅವ್ರು ಎಲ್ಲಿವರೆಗೆ ನಿಂತ್ಕೊತಾರೆ ಅಲ್ಲಿವರೆಗೂ ಗೆದ್ದೇ ಗೆಲ್ತಾರೆ. ಹೈಕಮಾಂಡ್ ಎಲ್ಲಿವರೆಗೆ ತೀರ್ಮಾನ ಮಾಡ್ತಾರೆ ಅಲ್ಲಿವರೆಗೆ ನೀನ್ ನೋಡಪ್ಪ, ಏನೇ ಕಿತಾಪತಿ ಮಾಡಿದ್ರು ಕೂಡ, ಮಾನ್ಯ ಅಶೋಕ್ ಅವರೇ, ಕಿತಾಪತಿ ಮಾಡಿದ್ರು ಕೂಡ ಅಥವಾ ನೀವು ಏನೇ ಅವರು ಜಾಕ್ ಹಾಕಿ ಎತ್ತಿದ್ರು ಕೂಡ ಅವರು ಏನಿಗೆ ಹೇಳೋದಿಲ್ಲ. ಅವರು ಇನ್ನು 2 ಬಜೆಟ್ನ ನಮ್ಮ ಸರ್ಕಾರವೇ ಮಂಡಿಸಿಯೇ ಮಂಡಿಸುತ್ತೆ. 2028ರವರೆಗೆ ನಾವೇ ಅಧಿಕಾರದಲ್ಲಿ ಇರ್ತೇವೆ. ಹೈಕಮಾಂಡ್ ಹೇಳಿದ್ರೆ ನಾನೇ ಬಜೆಟ್ ಮಂಡಿಸ್ತೇನೆ ಅಂತ ಹೇಳಿದರು. ಅಲ್ಲದೆ ಇದೇ ವೇಳೆ ಸುನಿಲ್ ಕುಮಾರ್ಗೂ ಸಿಎಂ ಸಿದ್ದರಾಮಯ್ಯ ಕೌಂಟರ್ ಕೊಟ್ಟಿದ್ದು, ನಿಮಗೆ ದಮ್ ಇದ್ರೆ ಮೋದಿ ಮಾತನ್ನ ಕೇಳಲ್ಲ ಅಂತ ಹೇಳಿ ನೋಡೋಣ ಅಂತ ಹೇಳಿದ್ರು. ಈ ವೇಳೆ ಸುನಿಲ್ ಕುಮಾರ್, ನಾನು ಪಾರ್ಟಿಯ ಶಿಸ್ತಿನ ಸಿಪಾಯಿ, ನಾನು ಪಾರ್ಟಿಯ ಮಾತನ್ನೇ ಕೇಳೋದು ಅಂತ ಹೇಳಿದರು. ಅಧ್ಯಕ್ಷರ ಮಾತು ನೀವು ಕೇಳಲಿಲ್ವಾ ಅಂತ, ರಾಷ್ಟ್ರೀಯ ಅಧ್ಯಕ್ಷರ ಮಾತು ನೀವು ಕೇಳಲಿಲ್ಲ. ನನ್ನನ್ನು ಎಕ್ಸ್ಪೆಲ್ ಮಾಡ್ಬಿಟ್ರು. ನಾನೇ ಕೇಳಪ್ಪ ಇಲ್ಲಿ ಒಂದ್ ನಿಮಿಷ ನಾನು ಹೇಳಲಿಕ್ಕೆ ಏನು ಹೊರಟಿದ್ದು ಅಂದ್ರೆ, ರಾಷ್ಟ್ರೀಯ ಅಧ್ಯಕ್ಷರ ಮಾತನ್ನು ಕೇಳಲಿಲ್ಲ. ಈಗಲೂ ನೀವು ಹೈಕಮಾಂಡ್ ಮಾತನ್ನು ಕೇಳಬಾರ್ದು. ಈ ರಾಜ್ಯದ ಗಟ್ಟಿ ನೀವು, ಈ ರಾಜ್ಯದ ನಂಬರ್ 1. ಹಂಗಾಗಿ ಯಾವ ಹೈಕಮಾಂಡ್ ಸರ್ ನಿಮ್ಮ ಮುಂದೆ ಬಿಸಾಕ್ಬೇಕು ನೀವು ಹೈಕಮಾಂಡ್. ನೀನು ಬಿಜೆಪಿಗೆ ನೋಡೋಣ, ವಾಜಪೇಯಿ ಮೋದಿ ಅವರಿಗೆ ಥೂ ಅಂತೇನು, ಥೂ ಅನ್ನು ನೋಡೋಣ. ಅಲ್ಲ, ಮೋದಿ ಅವರಿಗೆ ಥೂ ಅಂತಂದ್ರಿ. ದಮ್ಮಿದ್ರೆ, ನಾನು ನಿಮ್ಗೆ ದಮ್ಮಿದ್ರೆ ಮೋದಿ ಅವರ ಮಾತನ್ನ ಕೇಳಲ್ಲ. ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಬಳಿ ಶಾಸಕರ ಫೋಟೋಶೂಟ್ ನಡೆದಿದೆ. ಸ್ಪೀಕರ್, ಸಿಎಂ, ಡಿಸಿಎಂ ಸೇರಿದಂತೆ ಶಾಸಕರು ಫೋಟೋಶೂಟ್ನಲ್ಲಿ ಭಾಗಿಯಾಗಿದ್ದಾರೆ. ಸರ್ಕಾರದ ಅವಧಿಯ ಕೊನೆಯ ಅಧಿವೇಶನದಲ್ಲಿ ಫೋಟೋಶೂಟ್ ಮಾಡಿಸಲಾಗ್ತಾ ಇತ್ತು. ಆದ್ರೀಗ ಸರ್ಕಾರಕ್ಕೆ 3 ವರ್ಷ ತುಂಬುವ ಮೊದಲೇ ಫೋಟೋಶೂಟ್ ಮಾಡಿಸಿರೋದು ಭಾರೀ ಕುತೂಹಲ ಮೂಡಿಸಿದೆ. ಇನ್ನು ಚರ್ಚೆಗೆ ಗ್ರಾಸವಾದ ಶಾಸಕರ ಫೋಟೋಶೂಟ್ ವಿಚಾರದ ಬಗ್ಗೆ ಮಾತನಾಡಿದ ಶಾಸಕ ವಿಜಯಾನಂದ ಕಾಶಪ್ಪನವರ್, ಚರ್ಚೆಯೆಲ್ಲ ಊಹಾಪೋಹ, ಸರ್ಕಾರ ಬಂದು 3 ವರ್ಷ ಆಯಿತು, ಅದಕ್ಕಾಗಿ ಫೋಟೋಶೂಟ್ ಅಂದಿದ್ದಾರೆ. ನೋಡಿ, ಎಲ್ಲ ಊಹಾಪೋಹಗಳು ಹೀಗೆ ಇರೋದು. ಸರ್ಕಾರ ಆಗಿ 3 ವರ್ಷ ಆಯಿತು. ನಮ್ಮ UT ಖಾದರ್ ಅವರು ಇವತ್ತು ಸಭಾಧ್ಯಕ್ಷರಾಗಿ 3 ವರ್ಷ ಆಯಿತು. ಒಂದು ಎಲ್ಲ ಶಾಸಕರ ಜೊತೆಗೆ ಒಂದು ಫೋಟೋ ಸೆಷನನ್ನು ಇವತ್ತು ಏರ್ಪಡಿಸಿದ್ದಾರೆ. ಮತ್ತು ಹೊಸ ವರ್ಷ ಕೂಡ, ಯಾಕಂದರೆ ಉಗಾದಿಯನ್ನು ನಾವು ಕನ್ನಡಿಗರು ಭಾಳ ಹೆಮ್ಮೆಯಿಂದ ನಾವು ಹೊಸ ವರ್ಷ ಅಂಥೇಳಿ ಇವತ್ತು ಆಚರಣೆ ಮಾಡ್ತೀವಿ. ಆ ವರ್ಷದ ಅಂಗವಾಗಿ ಇವತ್ತು ಒಂದು ಫೋಟೋ ಶೂಟನ್ನು ಮಾಡಿದ್ದು ತಪ್ಪೇನಲ್ಲ. ಇವತ್ತು ನಾವು ಕೂಡ ಸಂತೋಷದ ಹೊಸ ವರ್ಷ ಆಗಿದೆ, ಸಂತೋಷ ಏನಾದರೂ ಆಗುತ್ತೆ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಕೂಡ ನಾವು ಇದ್ದೀವಿ. ನೋಡೋಣ, ನಿರೀಕ್ಷೆಯಲ್ಲಿ ಇದ್ದೀವಿ, ನೋಡೋಣ ಏನಾಗುತ್ತೆ ನೋಡಿ. ಎಲ್ಲ ನಾಯಕತ್ವ ಗೊಂದಲದ ನಡುವೆ ಸಿಎಂ ಸಿದ್ದರಾಮಯ್ಯಗೆ ಉಪಚುನಾವಣೆ ಪ್ರತಿಷ್ಠೆಯಾಗಿದೆ. ಹೀಗಾಗಿ ಇವತ್ತು 7 ಗಂಟೆಗೆ ಮಹತ್ವದ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ. ಖಾಸಗಿ ಹೋಟೆಲ್ನಲ್ಲಿ ಸಿಎಲ್ಪಿ ಸಭೆ ನಡೆಯಲಿದ್ದು, ಸಚಿವರು, ಶಾಸಕರು ಪಾಲ್ಗೊಳ್ಳಲಿದ್ದಾರೆ. ಉಪಚುನಾವಣೆ ಪ್ರಚಾರ, ಸಂಘಟನೆ, ಸಮಾವೇಶಗಳ ಆಯೋಜನೆ ಕುರಿತು ಸಚಿವರು, ಶಾಸಕರಿಗೆ ಜವಾಬ್ದಾರಿ ನೀಡಲಿದ್ದಾರೆ. ದಾವಣಗೆರೆಯಲ್ಲಿ ಮುಸ್ಲಿಂ ಮತ ಸೆಳೆಯಲು ಅಲ್ಪಸಂಖ್ಯಾತ ನಾಯಕರಿಗೆ ಜವಾಬ್ದಾರಿ ನೀಡಲಿದ್ದು, ಬಾಗಲಕೋಟೆಯಲ್ಲಿ ವೀರಶೈವ ಲಿಂಗಾಯತ ಇತರೆ ಮತ ಸೆಳೆಯಲು ಎಂಬಿ ಪಾಟೀಲ್, ವಿಜಯಾನಂದ ಕಾಶಪ್ಪನವರ್, ಈಶ್ವರ್ ಖಂಡ್ರೆ, ಎಚ್ಕೆ ಪಾಟೀಲ್ ಸೇರಿದಂತೆ ಸ್ಥಳೀಯ ಶಾಸಕರಿಗೆ ಜವಾಬ್ದಾರಿ ನೀಡಲಾಗಿದೆ. ಅಹಿಂದ ಮತಗಳು ಚದುರದಂತೆ ಸತೀಶ್ ಜಾರಕಿಹೊಳಿಗೆ ಉಸ್ತುವಾರಿ ನೀಡುವ ಸಾಧ್ಯತೆ ಇದೆ. ನಾಳೆ ಸಿಎಂ ಸಿದ್ದರಾಮಯ್ಯ ಸಚಿವ ಸಂಪುಟ ಸಭೆ ಕರೆದಿದ್ದಾರೆ. 2026ನೇ ಸಾಲಿನ 9ನೇ ಸಂಪುಟ ಸಭೆ ಕರೆದಿದ್ದು, ಒಳ ಮೀಸಲಾತಿ ಕುರಿತು ನಾಳೆಯ ಸಂಪುಟ ಸಭೆಯಲ್ಲಿ ಮಹತ್ವದ ಚರ್ಚೆ ನಡೆಸಲಿದ್ದಾರೆ. ನಾಳೆ ಸಂಜೆ 7 ಗಂಟೆಗೆ ವಿಧಾನಸೌಧದಲ್ಲಿ ಸಭೆ ನಡೆಯಲಿದೆ. ರಾಜ್ಯದಲ್ಲಿ ಉಪಚುನಾವಣೆ ಅಬ್ಬರ ಜೋರಾಗಿದೆ. ದಾವಣಗೆರೆ ದಕ್ಷಿಣ ಉಪಚುನಾವಣೆ ಹಿನ್ನೆಲೆ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ ಅಬ್ಬರದ ಪ್ರಚಾರ ನಡೆಸಿದ್ದಾರೆ. ಮಟ್ಟಿಕಲ್ಲು, ಬಸಾಪುರ ಗ್ರಾಮಗಳಲ್ಲಿ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ ಪ್ರಚಾರ ಮಾಡಿದ್ದು, ಕಾರ್ಯಕರ್ತರು ಸಾಥ್ ನೀಡಿದ್ದಾರೆ. ಈ ವೇಳೆ ಮಾತನಾಡಿದ ಅಭ್ಯರ್ಥಿ ಶ್ರೀನಿವಾಸ್, ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದರು. ನಿನ್ನೆ ಬೆಳಗ್ಗೆ ಪ್ರಚಾರ ಪ್ರಾರಂಭವಾಗಿದೆ. ಒಂದು ಒಳ್ಳೆಯ ವಾತಾವರಣ ನಿರ್ಮಾಣವಾಗಿದೆ. ಕಾಂಗ್ರೆಸ್ನ ದುರಾಡಳಿತ ಸರ್ಕಾರದ ವಿರುದ್ಧ ಮತ ನಾವು ಮಾಡೇ ಮಾಡ್ತೀವಿ. ಭಾರತೀಯ ಜನತಾ ಪಾರ್ಟಿ ಈ ಬಾರಿ ದಾವಣಗೆರೆ ದಕ್ಷಿಣದಲ್ಲಿ ಗೆಲ್ಲಿಸ್ತೀವಿ ಅಂತ ಹೇಳಿ ಪ್ರತಿಯೊಬ್ಬರು ಮತದಾರರು ನನಗೆ ಮಾತು ಕೊಟ್ಟಿದ್ದಾರೆ. ಒಂದು ಒಳ್ಳೆಯ ಅವಕಾಶ ಇದೆ, ಒಂದು ಒಳ್ಳೆಯ ವಾತಾವರಣ ಇದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ
ಇವತ್ತು ಜನ ರೋಸಿ ಹೋಗಿದ್ದಾರೆ. ಗ್ಯಾರಂಟಿಗಳನ್ನು ಕೊಟ್ಟು ದುಡಿಯುವಂಥ ಕೈಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕೆಲಸಗಳನ್ನ ಕೊಡದೇ ಇರತಕ್ಕಂಥ ಸ್ವಾವಲಂಬಿ ಬದುಕನ್ನು ರೂಪಿಸದೇ ಇರತಕ್ಕಂಥ ಸರ್ಕಾರದ ವಿರುದ್ಧ ಮತದಾರ ದೇವರ ಪ್ರಭುಗಳಿಗೆ ಒಂದು ನಿರ್ಧಾರ ಬಂದಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಜಯಗಳಿಸಲಿ. ಬಿಜೆಪಿಯವರು ಅಯೋಗ್ಯರು, ಅವರಿಗೆ ಮತ ಹಾಕಬೇಡಿ ಎಂದಿದ್ದ ಪ್ರದೀಪ್ ಈಶ್ವರ್ಗೆ ಮಾಜಿ ಮೇಯರ್ ಅಜಯ್ ಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ಅವರು, ನೀನು ಗಂಡಸಾದ್ರೆ ದಾವಣಗೆರೆಗೆ ಕಾಲಿಡು. ಅವರ ತಂದೆ ತಾಯಿ ಇಟ್ಟಂತ ಹೆಸರಿಗೆ ತಕ್ಕಂತೆ ಅವರು ನಡೆದುಕೊಂಡಿಲ್ಲ. ಎಲುಬಿಲ್ಲದ ನಾಲಿಗೆ ಅಂತ ಬಾಯಿಗೆ ಬಂದಂತೆ ಮಾತನಾಡ್ತಾರೆ. ಬಿಜೆಪಿಗರು ಅಯೋಗ್ಯರು ಅನ್ನೋದಕ್ಕೆ ಕಾಂಗ್ರೆಸ್ನವರಿಗೆ ಏನು ನೈತಿಕತೆ ಇದೆ ಅಂತ ಕಿಡಿಕಾರಿದ್ದಾರೆ. ಜನತಾ ಪಕ್ಷದವರು ಅಯೋಗ್ಯರು, ಮುಟ್ಟಾಳರು ಅಂತ ಹೇಳಿದರು. ಕಾಂಗ್ರೆಸ್ನವರಿಗೆ ನಿಮಗೆ ಏನು ನೈತಿಕತೆ ಇದೆ? ನಾವು ಅಲ್ಪಸಂಖ್ಯಾತರು ಭಾಳ ಜನ ಮಾತಾಡಿಸಿದ್ದೀವಿ. ಅವ್ರು ಹೇಳೋದು ಒಂದೇ ಮಾತು, ಯಾರೇ ಬರಲಿ ನಮ್ಮ ಸಮಾಜದವರು, ಯಾರೇ ಏನೇ ಬರಲಿ, ಪ್ರದೀಪ್ ಈಶ್ವರ್ ಏನಾದರೂ ಈ ಚುನಾವಣೆ ಸಂಬಂಧ ಪ್ರಚಾರಕ್ಕೆ ಬಂದರೆ ಅವನನ್ನು ನಾವು ಒದ್ದು ಹೊರಗಾಗ್ತೀವಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಅಂತ ಹೇಳ್ತಿದ್ದಾರೆ. ಇನ್ನು ಶಾಸಕ ಪ್ರದೀಪ್ ಈಶ್ವರ್ಗೆ ಮಾನಸಿಕ ಆರೋಗ್ಯ ತಪಾಸಣೆ ಮಾಡಿಸುವಂತೆ ಮಂಡ್ಯ ಡಿಸಿ ಮೂಲಕ ಚುನಾವಣಾಧಿಕಾರಿಗೆ ಬಿಜೆಪಿ ಕಾರ್ಯಕರ್ತರು ಮನವಿ ಸಲ್ಲಿಸಿದ್ದಾರೆ. ಇನ್ನು ದಾವಣಗೆರೆ ದಕ್ಷಿಣ ಉಪಚುನಾವಣೆ ವಿಚಾರವಾಗಿ ಮಾತನಾಡಿದ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ವಿರುದ್ಧ ಅಪಪ್ರಚಾರಕ್ಕೆ ಸ್ಪಷ್ಟನೆ ನೀಡಿದ್ದಾರೆ. ನಾನು ಉಮೇದುವಾರಿಕೆ ವಾಪಸ್ ಪಡೆದಿದ್ದೇನೆ ಅಂತ ಅಪಪ್ರಚಾರ ಮಾಡಿದ್ದಾರೆ. ನಾನು ಅಂಥವರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹಾಕ್ತೇನೆ. ನಾನು ಕಣದಲ್ಲಿದ್ದೀನಿ, ಇರ್ತೀನಿ ಅಂತ ಹೇಳಿದ್ದಾರೆ. ನನಗೆ ಮಾಧ್ಯಮರ ಮೂಲಕ ಒಬ್ಬರು ಯಾರ ಹಿಂದಕ್ಕೆ ಪಡೆದವ್ರ ಅಂಥೇಳಿ ಮಾಧ್ಯಮ ಮೂಲಕ ಟಿ ವಿ ಚಾನಲ್ನಲ್ಲಿ ಟಿ ವಿಯಲ್ಲಿ ತೋರಿಸ್ತಾ ಇದ್ದಾರೆ, ಯೂಟ್ಯೂಬ್ನಲ್ಲಿ ತೋರಿಸ್ತಾ ಇದ್ದಾರೆ. ಖಂಡಿತವಾಗೂ ಅವ್ರ ಮೇಲೆ ಮಾನಷ್ಟ ಮೊಕದ್ದಮೆ ಹೂಡಬೇಕು. ಎರಡನೇದೇನಪ್ಪ ಅಂತ ಹೇಳಿದರೆ, ಈ ರಾಜ್ಯದಲ್ಲಿ ನಮ್ಮ ಸಮಾಜದ ಉಲ್ಮಾ ಅಲಿಮುದ್ದೀನು ನಮ್ಮ ಅಲ್ಪಸಂಖ್ಯಾತರನ್ನ ಆಗಿಂದ ವರ್ಗದನ್ನ ಕಡೆ ಕಾಣಿಸಿರೋದ್ರಿಂದ ನಾನು ರಣರಂಗ ಮೈದಾನದಲ್ಲಿ ಅದೇನೆ. ಯಾವ ಕಾರಣಕ್ಕೂ ಯಾವ ಕ್ಷಣಕ್ಕೂ ನಾನು ಹಿಂದಕ್ಕೆ ಪಡೆಯೋದಿಲ್ಲ. ಇನ್ನು ರಾಜ್ಯದ 2 ಬೈ ಎಲೆಕ್ಷನ್ನಲ್ಲಿ ಜೆಡಿಎಸ್ ಅಂತರ ಕಾಯ್ದುಕೊಂಡ ವಿಚಾರದ ಬಗ್ಗೆ ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿ, 2 ಕ್ಷೇತ್ರದ ನಾಮಪತ್ರ ಸಲ್ಲಿಕೆ ವೇಳೆ ಜೆಡಿಎಸ್ ನಾಯಕರು ಕೂಡ ಭಾಗಿಯಾಗಿದ್ರು. ಅಧಿವೇಶನ ಮುಗಿದ ಬಳಿಕ ಕುಮಾರಸ್ವಾಮಿ ಅವರು ಕೂಡ ಬೈ ಎಲೆಕ್ಷನ್ ಪ್ರಚಾರದಲ್ಲಿ ಭಾಗಿಯಾಗ್ತಾರೆ ಎಂದಿದ್ದಾರೆ. ಕೂಡ ಡೆಲ್ಲಿನಲ್ಲಿ ಮೊನ್ನೆ ಕುಮಾರಣ್ಣ ಅವ್ರ ಜೊತೆ ಯುಗಾದಿ ಹಬ್ಬವನ್ನ ಅಲ್ಲೇ ಆಚರಣೆ ಮಾಡಬೇಕಾದಂತ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಮಟ್ಟದ ನಾಯಕರು ನಿರಂತರವಾಗಿ ಸನ್ಮಾನ್ಯ ಕುಮಾರಣ್ಣ ಅವ್ರ ಜೊತೆ ಸಂಪರ್ಕದಲ್ಲಿದ್ದಾರೆ. ಕುಮಾರಣ್ಣ ಅವ್ರದ್ದು ಕೂಡ ಡೈಲಿ ಪಾರ್ಲಿಮೆಂಟ್ ಸೆಷನ್ ನಡೀತಾ ಇದೆ. 30ನೇ ತಾರೀಕು ಬಳಿಕ ಅವರು ಕೂಡ ಉಪಚುನಾವಣೆನಲ್ಲಿ ಹೋಗಿ ಭಾಗಿಯಾಗ್ತಕ್ಕಂಥದ್ದನ್ನ ತಾವು ಕೂಡ ನೋಡ್ತೀರಿ. ಆಮೇಲೆ ಇಲ್ಲಿ ಯಾವುದೇ ರೀತಿ ಯಾರನ್ನು ಬಿಟ್ಟು ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ. ಈಗ ನಮ್ಮ ಮಿತ್ರ ಪಕ್ಷ ಭಾರತೀಯ ಜನತಾ ಪಾರ್ಟಿ ಇರ್ಬೋದು, ಜನತಾದಳ ಪಕ್ಷ ಇರ್ಬೋದು, ಒಂದು ಆತ್ಮೀಯವಾದಂತ ಒಂದು ಸಂಬಂಧ ಇಟ್ಕೊಂಡಿದ್ದೀವಿ. ಆರೋಗ್ಯಕರವಾದಂತ ಒಂದು ಸಹಕಾರವನ್ನ ಒಬ್ರಿಗೊಬ್ರು. ಇರಾನ್ ವಿರುದ್ಧ ನಾವು ಗೆದ್ದಿದ್ದೇವೆ. ಇರಾನ್ ಬಳಿ ಯಾವುದೇ ಪರಮಾಣು ಶಸ್ತ್ರಾಸ್ತ್ರಗಳಿಲ್ಲ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಅಲ್ಲದೆ ಇರಾನ್ಗೆ 15 ಷರತ್ತುಗಳನ್ನು ಹಾಕಿದ್ದಾರೆ. ಆದರೆ ಟ್ರಂಪ್ ಹೇಳಿಕೆಗೆ ಇರಾನ್ ಕೌಂಟರ್ ಕೊಟ್ಟಿದ್ದು, ಮೊಜ್ತಬಾ ಖಮೇನಿ ಯುದ್ಧ ನಿಲ್ಲಿಸಲ್ಲ, ನಿಮ್ಮ ಸೋಲನ್ನ ಒಪ್ಪಂದ ಅಂತ ಕರಿಬೇಡಿ ಅಂತ ಟ್ರಂಪ್ ಹಾಕಿದ್ದಂತಹ ಷರತ್ತುಗಳನ್ನು ಇರಾನ್ ತಿರಸ್ಕರಿಸಿದೆ. ಇನ್ನು ಕದನ ವಿರಾಮ ವಿಚಾರವಾಗಿ ಅಮೆರಿಕ ಆರಂಭಿಸಿದ ಶಾಂತಿ ಮಾತುಕತೆ ಬಗ್ಗೆ ಗೊತ್ತಿಲ್ಲ, ಅದರ ಬಗ್ಗೆ ನಮಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಇಸ್ರೇಲ್ ಹೇಳಿದೆ. ನಾವು ಇರಾನ್ ಮೇಲೆ ದಾಳಿಯನ್ನ ಮುಂದುವರಿಸುತ್ತೇವೆ, ಕದನ ವಿರಾಮಗಳ ಬಗ್ಗೆ ನಮಗೆ ಗೊತ್ತಿಲ್ಲ ಅಂತ ಇಸ್ರೇಲ್ನ ರಾಯಭಾರಿ ಡ್ಯಾನಿ ಡ್ಯಾನನ್ ಮಾಹಿತಿಯನ್ನು ನೀಡಿದ್ದಾರೆ. ಟ್ರಂಪ್ ಕದನ ವಿರಾಮದ ಬಗ್ಗೆ ಮಾತನಾಡ್ತಾ ಇದ್ರೆ, ಇತ್ತ ಇರಾನ್ ದಾಳಿಯನ್ನ ಮುಂದುವರಿಸಿದೆ. ಕುವೈತ್ನ ಏರ್ಪೋರ್ಟ್ ಮೇಲೆ ಡ್ರೋನ್ ದಾಳಿ ನಡೆಸಿದೆ. ಏರ್ಪೋರ್ಟ್ನ ಇಂಧನ ಟ್ಯಾಂಕ್ ಗುರಿಯಾಗಿಸಿ ದಾಳಿ ನಡೆಸಿದ್ದು, ಕೆಲಕಾಲ ಕುವೈತ್ ಏರ್ಪೋರ್ಟ್ ಅನ್ನ ಬಂದ್ ಮಾಡಲಾಗಿದೆ. ಇದರ ಜೊತೆಗೆ ಇರಾಕ್ ಮೇಲೂ ಕೂಡ ಇರಾನ್ ದಾಳಿ ನಡೆಸಿದೆ. ಎರ್ಬಿಲ್ನಲ್ಲಿರುವಂತಹ ಯುಎಸ್ ಕಚೇರಿ ಮೇಲೆ ದಾಳಿ ಮಾಡಿದ್ದು, ಕಟ್ಟಡದಲ್ಲಿ ಭಾರೀ ಬೆಂಕಿ ಕಾಣಿಸಿಕೊಂಡಿದೆ. ಇನ್ನು ಇಸ್ರೇಲ್ ಮೇಲೆ ಇರಾನ್ ನಿರಂತರವಾಗಿ ದಾಳಿ ಮಾಡ್ತಾ ಇದೆ. ಕಳೆದ 24 ಗಂಟೆಗಳಲ್ಲೇ ಇರಾನ್ ದಾಳಿಯಿಂದಾಗಿ 200 ಸೈನಿಕರಿಗೆ ಗಂಭೀರ ಗಾಯಗಳಾಗಿದೆ. ಇಸ್ರೇಲ್ ಆರೋಗ್ಯ ಸಚಿವಾಲಯದಿಂದ ಮಾಹಿತಿ ನೀಡಲಾಗಿದ್ದು, ಇಸ್ರೇಲ್ನ ಹಲವು ಪ್ರದೇಶಗಳನ್ನು ಗುರಿಯಾಗಿಸಿ ಇರಾನ್ ದಾಳಿ ನಡೆಸ್ತಾ ಇದೆ.
ಅಮೆರಿಕಾಗೆ ಇರಾನ್ ಸಂಸತ್ತಿನ ಸ್ಪೀಕರ್ ಎಚ್ಚರಿಕೆ ಕೊಟ್ಟಿದ್ದಾರೆ. ನಮ್ಮ ತಾಳ್ಮೆಯನ್ನ ಪರೀಕ್ಷಿಸಬೇಡಿ ಅಂತ ಕಿಡಿಕಾರಿದ್ದಾರೆ. ಸ್ಪೀಕರ್ ಮೊಹಮ್ಮದ್ ಬಗರ್ ಗಾಲಿಬಾಫ್ ಅಮೆರಿಕಾಗೆ ವಾರ್ನಿಂಗ್ ಕೊಟ್ಟಿದ್ದು, ನಮ್ಮ ತಾಳ್ಮೆಯನ್ನ ಪರೀಕ್ಷಿಸಬೇಡಿ, ಅಮೆರಿಕದ ಎಲ್ಲಾ ಚಲನವಲನ ನಾವು ಗಮನಿಸ್ತಾ ಇದ್ದೇವೆ ಅಂತ ಹೇಳಿದರು. ಇರಾನ್ ದಾಳಿಗೆ ಪ್ರತಿಯಾಗಿ ಇಸ್ರೇಲ್ ಕೂಡ ಅಟ್ಯಾಕ್ ಮಾಡ್ತಾ ಇದ್ದು, ಕ್ಷಿಪಣಿ ಉತ್ಪಾದಿಸುವಂತಹ ಘಟಕಗಳನ್ನೇ ಟಾರ್ಗೆಟ್ ಮಾಡಿ ದಾಳಿ ಮಾಡ್ತಾ ಇದೆ. ಟೆಹರಾನ್ನ 2 ಸ್ಥಳಗಳ ಮೇಲೆ ಇಸ್ರೇಲ್ ಸೇನೆ ದಾಳಿ ಮಾಡಿದ್ದು, ದಾಳಿ ಮಾಡಿದ ಬಗ್ಗೆ ಇಸ್ರೇಲ್ ಮಿಲಿಟರಿ ಮಾಹಿತಿ ಕೊಟ್ಟಿದೆ. ಇನ್ನು ಯುದ್ಧದಿಂದಾಗಿ ಇರಾನ್ ಹರ್ಮುಜ್ ಜಲಸಂಧಿ ಬಂದ್ ಮಾಡಿದೆ. ಈ ಹಿನ್ನೆಲೆ ಹರ್ಮುಜ್ ಜಲಸಂಧಿ ಬಳಿ ಬಂದಂತಹ ಪಾಕ್ ಹಡಗನ್ನ ವಾಪಸ್ ಕಳಿಸಲಾಗಿದೆ. ಕರಾಚಿ ಕಡೆಗೆ ಸಾಗಿಸ್ತಾ ಇದ್ದಂತಹ ಸೆಲೆನ್ ಎಂಬ ಹಡಗನ್ನ ಅನುಮತಿ ಇಲ್ಲದೆ ಬಂದಿದ್ದಕ್ಕೆ ಇರಾನ್ ಪಡೆ ತಡೆದು ವಾಪಸ್ ಕಳಿಸಿದೆ. ಇನ್ನು ಹಡಗು ತಡೆದ ಬಗ್ಗೆ ಐಆರ್ಜಿಸಿ ಮಾಹಿತಿ ನೀಡಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಹಿನ್ನೆಲೆ ಯುದ್ಧ ನಿಲ್ಲಿಸಲು ಮಾತುಕತೆಗೆ ಇಸ್ಲಾಮಾಬಾದ್ ಸಿದ್ಧವಾಗಿದೆ ಅಂತ ಪಾಕಿಸ್ತಾನ ಪ್ರಧಾನಿ ಶೆಹಬಾಜ್ ಶರೀಫ್ ಹೇಳಿದ್ದಾರೆ. ಯುದ್ಧವನ್ನ ಕೊನೆಗೊಳಿಸಲು ಇಸ್ಲಾಮಾಬಾದ್ ಮಾತುಕತೆಗೆ ಸಿದ್ಧವಾಗಿದೆ. ಶೀಘ್ರದಲ್ಲೇ ಇರಾನ್, ಇಸ್ರೇಲ್, ಅಮೆರಿಕ ನಡುವಿನ ಯುದ್ಧವನ್ನ ಮಾತುಕತೆ ಮೂಲಕ ಕೊನೆಗೊಳಿಸುವಂತಹ ಕಾರ್ಯ ಆಗಬೇಕು ಅಂತ ಹೇಳಿದ್ದಾರೆ. ಈ ಹಿಂದೆ ಟ್ರಂಪ್ ಯುದ್ಧ ನಿಲ್ಲಿಸೋದಕ್ಕೆ ಬೇರೆ ಯಾವ ದೇಶಗಳು ಮಾತುಕತೆಗೆ ಬರ್ತಾ ಇಲ್ಲ ಅಂತ ಅಸಮಾಧಾನ ಹೊರಹಾಕಿದ್ರು. ಈಗ ಇಸ್ಲಾಮಾಬಾದ್ ಮಾತುಕತೆಗೆ ಸಿದ್ಧವಾಗಿದೆ ಅಂತ ಪಾಕ್ ಪ್ರಧಾನಿ ಹೇಳಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಉಂಟಾಗಿರುವಂತಹ ಯುದ್ಧ ಬಿಕ್ಕಟ್ಟಿನಿಂದಾಗಿ ತೈಲ ಪೂರೈಕೆಯಲ್ಲಿ ಭಾರೀ ವ್ಯತ್ಯಯ ಉಂಟಾಗಿದೆ. ಹರ್ಮುಜ್ ಜಲಸಂಧಿ ಬಂದ್ ಆಗಿರುವುದರಿಂದ ಭಾರತದಲ್ಲಿ ತೈಲ ಅಭಾವತೆ ಸೃಷ್ಟಿಯಾಗಿದೆ. ಹೀಗಾಗಿ ರಷ್ಯಾದಿಂದ ಸುಮಾರು 60 ಮಿಲಿಯನ್ ಬ್ಯಾರೆಲ್ ಕಚ್ಚಾ ತೈಲವನ್ನು ಭಾರತ ಖರೀದಿಸಿದೆ. ಮುಂದಿನ ತಿಂಗಳು ಭಾರತಕ್ಕೆ ರಷ್ಯಾದಿಂದ ಕಚ್ಚಾ ತೈಲ ಬರಲಿದ್ದು, ಈ ಮೂಲಕ ಭಾರತದಲ್ಲಿ ಉಂಟಾಗಿರುವ ತೈಲ ಅಭಾವತೆಯನ್ನು ಕೊಂಚ ಕಡಿಮೆ ಮಾಡುವುದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಮಧ್ಯಪ್ರಾಚ್ಯ ದೇಶಗಳ ಯುದ್ಧದಿಂದಾಗಿ ದೇಶದಾದ್ಯಂತ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಹೆಚ್ಚಾಗಿದೆ. ಗೃಹ ಬಳಕೆ ಸಿಲಿಂಡರ್ಗಾಗಿ ಜನ ಪರದಾಡ್ತಿದ್ದಾರೆ. ಕಲಬುರಗಿಯ ಆಳಂದ ಪಟ್ಟಣದ ಸೋನಾ ಗ್ಯಾಸ್ ಏಜೆನ್ಸಿ ಮುಂದೆ ಜನ ಇಡೀ ರಾತ್ರಿ ಕ್ಯೂ ನಿಂತಿದ್ದಾರೆ. ಅಷ್ಟೇ ಅಲ್ಲ, ಸರತಿ ಸಾಲಿನಲ್ಲೇ ಬೆಡ್ಶೀಟ್ ಅನ್ನ ಹೊದ್ದು ಮಲಗಿದ್ದಾರೆ. ಗ್ಯಾಸ್ ಏಜೆನ್ಸಿ ಮುಂದೆ 1 ಕಿಲೋಮೀಟರ್ಗೂ ಹೆಚ್ಚು ಕ್ಯೂ ನಿಂತಿದ್ದಾರೆ. OTP ಬಂದರೂ ಕೂಡ ಗ್ಯಾಸ್ ಬರ್ತಾ ಇಲ್ಲ ಅಂತ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಆಳಂದ ಪಟ್ಟಣದಲ್ಲೂ ಕೂಡ ಗೃಹ ಬಳಕೆ ಸಿಲಿಂಡರ್ಗಾಗಿ ಪರದಾಟ ನಡೆಸಿದ್ದಾರೆ. ಬಿರು ಬಿಸಿಲಿನಲ್ಲಿ ಸಿಲಿಂಡರ್ಗಾಗಿ ಜನರು ಕಾದು ಕುಳಿತಿದ್ದು, ವ್ಯಕ್ತಿಯೊಬ್ಬ ಬಿಸಿಲಿನ ಝಳಕ್ಕೆ ಕುಸಿದು ಬಿದ್ದಿದ್ದಾರೆ. ಇನ್ನು ಬಳ್ಳಾರಿಯ ಸಂಡೂರಲ್ಲೂ ಕೂಡ ಸಿಲಿಂಡರ್ ಕೊಳ್ಳಲು ಜನರು ಪರದಾಡ್ತಿದ್ದಾರೆ. ಈ ಪರಿಸ್ಥಿತಿಯ ಲಾಭ ಪಡಿತಾ ಇರುವಂತಹ ಗ್ಯಾಸ್ ಏಜೆನ್ಸಿಗಳು ಒಂದು ಸಿಲಿಂಡರ್ಗೆ ಹೆಚ್ಚುವರಿ 50 ರೂಪಾಯಿ ಪಡೀತಿದ್ದಾರೆ. ಬೇರೆ ದಾರಿ ಇಲ್ಲದೆ ದುಬಾರಿಯಾದ್ರೂ ಕೂಡ ಜನ ಗ್ಯಾಸ್ ಸಿಲಿಂಡರ್ ಪಡ್ಕೊಂಡು ಹೋಗ್ತಿದ್ದಾರೆ. ಈ ಬಗ್ಗೆ ಜನ ವಿಡಿಯೋ ಮಾಡಿ ಕಳಿಸಿದ್ರೂ ಕೂಡ ಆಹಾರ ಇಲಾಖೆ ಮತ್ತು ತಾಲೂಕು ಆಡಳಿತ ಕಣ್ಣು ಮುಚ್ಚಿ ಕುಳಿತಿದೆ ಅಂತ ಜನ ಕಿಡಿಕಾರಿದ್ದಾರೆ. ತುಮಕೂರಿನಲ್ಲೂ ಕೂಡ ಸಿಲಿಂಡರ್ಗಾಗಿ ಜನರು ಮುಗಿಬಿದ್ದಿದ್ದಾರೆ. ಉಪಕಾರ್ ಗ್ಯಾಸ್ ಏಜೆನ್ಸಿ ಗೋದಾಮಿನ ಮುಂದೆ ಸಿಲಿಂಡರ್ಗಾಗಿ ಜನರು ಕ್ಯೂ ನಿಂತಿದ್ದಾರೆ. ಗ್ಯಾಸ್ ಕೊರತೆ ಇಲ್ಲ ಅಂದ್ರೂ ಕೂಡ ಕೇಳದೆ ಜನರು ಗ್ಯಾಸ್ ಏಜೆನ್ಸಿಗೆ ಮುಗಿಬಿದ್ದಿದ್ದಾರೆ. ಜನರನ್ನ ನಿಯಂತ್ರಿಸಲು ಏಜೆನ್ಸಿ ಸಿಬ್ಬಂದಿ ಹರಸಾಹಸ ಪಟ್ಟಿದ್ದಾರೆ. ಯುದ್ಧದ ಎಫೆಕ್ಟ್ನಿಂದಾಗಿ ಹಾವೇರಿ ಜಿಲ್ಲೆಯ ಸವಣೂರು ಪಟ್ಟಣದಲ್ಲಿ ಇಂಧನ ಸಂಕಷ್ಟ ಶುರುವಾಗಿದೆ. ಪಟ್ಟಣದ ಪೆಟ್ರೋಲ್ ಬಂಕ್ಗಳಲ್ಲಿ ಔಟ್ ಆಫ್ ಸ್ಟಾಕ್ ಆಗಿದ್ದು, 4 ಬಂಕ್ಗಳಲ್ಲಿ 2 ಬಂಕ್ ಸಂಪೂರ್ಣ ಖಾಲಿಯಾಗಿದ್ದು, ಉಳಿದ 2 ಬಂಕ್ ಮುಂದೆ ಜನರು ಸಾಲುಗೊಟ್ಟಿ ನಿಂತಿದ್ದು ಪೆಟ್ರೋಲ್ಗಾಗಿ ಪರದಾಡುತ್ತಿದ್ದಾರೆ. ಇನ್ನು ಹುಬ್ಬಳ್ಳಿಯಲ್ಲೂ ಕೂಡ ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ಡೀಸೆಲ್ ಅಭಾವ ಸೃಷ್ಟಿಯ ಭೀತಿ ಶುರುವಾಗಿದೆ. ಹೀಗಾಗಿ ಬಂಕ್ಗಳಲ್ಲಿ ಸಾರ್ವಜನಿಕರು ಲಗ್ಗೆ ಇಡ್ತಾ ಇದ್ದು, ನಗರದ ಬಹುತೇಕ ಪೆಟ್ರೋಲ್ ಬಂಕ್ಗಳಲ್ಲಿ ರಶ್ ಆಗಿದ್ದು ಪೆಟ್ರೋಲ್ಗಾಗಿ ಮುಗಿಬಿದ್ದಿದ್ದಾರೆ. ಯುದ್ಧದಿಂದ ಪೆಟ್ರೋಲ್ ಪೂರೈಕೆಯಲ್ಲಿ ವ್ಯತ್ಯಯವಾಗಲಿದೆ ಅಂತ ವದಂತಿ ಹಬ್ಬಿದೆ. ವದಂತಿ ಹಿನ್ನೆಲೆ ಭಯಭೀತರಾದ ಜನರು ಪೆಟ್ರೋಲ್ ಬಂಕ್ ಮುಂದೆ ಕ್ಯೂ ನಿಂತಿದ್ದಾರೆ. ಸುಡು ಬಿಸಿಲನ್ನು ಲೆಕ್ಕಿಸದೆ ಪೆಟ್ರೋಲ್ ಬಂಕ್ ಮುಂದೆ ಸಾಲುಗಟ್ಟಿ ನಿಂತ ಜನರು ಪೆಟ್ರೋಲ್ ಹಾಕಿಸಿಕೊಂಡಿದ್ದಾರೆ. ಬೆಳಗ್ಗೆಯಿಂದ ಪೆಟ್ರೋಲ್ ಪಡೆಯಲು ಜನರು ಕಾದು ನಿಂತಿದ್ದು ಕಂಡುಬಂತು. ಇನ್ನು ಮಿಲಿಟರಿ ಹೋಟೆಲ್ಗಳಿಗೂ ಕೂಡ ಗ್ಯಾಸ್ ಟ್ರಬಲ್ ತಟ್ಟಿದೆ. ಚಿಕ್ಕಬಳ್ಳಾಪುರ ನಗರದಲ್ಲಿ ನಾನ್ ವೆಜ್ ಹೋಟೆಲ್ಗಳು ಬಂದ್ ಆಗುವಂತಹ ಸ್ಥಿತಿಯಲ್ಲಿವೆ. ಚಿಕ್ಕಬಳ್ಳಾಪುರದ ಪಕ್ಕಾ ನಾಟಿ ಸ್ಟೈಲ್ ಹೋಟೆಲ್ನಲ್ಲಿ ಗ್ಯಾಸ್ ಸಮಸ್ಯೆ ಹೆಚ್ಚಾಗಿದ್ದು, ತರಹೇವಾರಿ ಮಾಂಸ ಖಾದ್ಯಗಳ ತಯಾರಿಯನ್ನು ಸ್ಥಗಿತಗೊಳಿಸಲಾಗಿದೆ. ಖಾದ್ಯಗಳನ್ನು ಸೌದೆ ಒಲೆಗಳಲ್ಲಿ ತಯಾರಿಸಲಾಗ್ತಾ ಇದೆ. ಆದಷ್ಟು ಬೇಗ ಗ್ಯಾಸ್ ಸಿಲಿಂಡರ್ ಒದಗಿಸುವಂತೆ ಹೋಟೆಲ್ ಮಾಲೀಕರು ಮನವಿ ಮಾಡಿದ್ದಾರೆ. ಅನಧಿಕೃತವಾಗಿ ಇಂಧನ ಸ್ಟಾಕ್ ಮಾಡುವವರಿಗೆ ಧಾರವಾಡ ಡಿಸಿ ಸ್ನೇಹಲ್ ಆರ್ ಎಚ್ಚರಿಕೆ ನೀಡಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ ಇಂಧನ ಕೊರತೆ ಇಲ್ಲ, ಕೆಲವರು ವದಂತಿ ಹಬ್ಬಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಆತಂಕ ಪಡಬೇಡಿ. ಎಲ್ಪಿಜಿ ಸಿಲಿಂಡರ್, ಪೆಟ್ರೋಲ್ ಮತ್ತು ಡೀಸೆಲ್ ಕೊರತೆ ಇಲ್ಲ. ಸುಳ್ಳು ಸುದ್ದಿ ಹರಡಿದ್ರೆ ಕಾನೂನು ಕ್ರಮವಾಗುತ್ತೆ ಅಂತ ಕಾಳದಂಧೆಕೋರರಿಗೆ ಎಚ್ಚರಿಕೆ ನೀಡಿದ್ದಾರೆ. ಬ್ಲಾಕ್ನಲ್ಲಿ ಮಾರಾಟ ಮಾಡುವವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ನ್ಯೂಸ್ 18ಗೆ ಧಾರವಾಡ ಡಿಸಿ ಸ್ನೇಹಲ್ ಆರ್ ತಿಳಿಸಿದ್ದಾರೆ.
ಇನ್ನು ಇದೇ ವಿಚಾರವಾಗಿ ಪೆಟ್ರೋಲ್ ಬಂಕ್ ಮಾಲೀಕರ ಸಂಘದ ಅಧ್ಯಕ್ಷ ಶಾಂತರಾಜ್ ಪೋಳ್ ಹಾಗೂ ಡಿಸಿಪಿ ಶ್ರುತಿ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಸಾರ್ವಜನಿಕರು ಅಕ್ಕಪಕ್ಕದ ಜಿಲ್ಲೆಯಲ್ಲಿ ಏನು ಸುದ್ದಿ ಹಬ್ಬಿದೆ ಅದರಿಂದ ಇಲ್ಲಿ ಬಂದು ಪೆಟ್ರೋಲ್ ಮತ್ತು ಡೀಸೆಲನ್ನು ತುಂಬಿಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಬಹಳಷ್ಟು ಜನ ಟ್ಯಾಂಕ್ಸ್ಗಳಲ್ಲಿ ಮತ್ತು ಬ್ಯಾರೆಲ್ಸ್ಗಳಲ್ಲಿ ತೊಗೊಂಡು ಹೋಗಿದ್ದಾರೆ. ಗಾಡಿಯಲ್ಲಿ ತುಂಬಿಸೋದಲ್ಲದೆ ಅದನ್ನು ಕೂಡ ಮಾಡಿರೋದ್ರಿಂದ ಸ್ಟಾಕ್ ಮಾಡ್ಕೊಳ್ತಾ ಇದ್ದಾರೆ. ಇದು ತಪ್ಪಿದೆ, ಇದು ಮಾಡಬಾರ್ದು. ಈ ಥರದ್ದು ನಮಗೆ ಕಂಡು ಬಂದಲ್ಲಿ ಬ್ಯಾರೆಲಲ್ಲಿ ಸ್ಟೋರ್ ಮಾಡಿರೋದನ್ನು ಅವರು ಅನಧಿಕೃತವಾಗಿ ಮಾರ್ತಾ ಇರೋದು ನಮ್ಮ ಗಮನಕ್ಕೆ ಬಂದರೆ ನಾವು ಖಂಡಿತವಾಗ್ಲೂ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ತೀವಿ. ಎಲ್ಲ ಡೀಲರ್ಸ್ ಹತ್ರನೂ ಡೀಸೆಲ್ ಇದೆ, ಪೆಟ್ರೋಲ್ ಕೂಡ ಇದೆ. ಎಲ್ಲಿ ಕಳೆದ 3-4 ದಿನದಿಂದ ಸಾಕಷ್ಟು ಜನ ಬೇರೆ ಜಿಲ್ಲೆಗಳಿಂದ ಬಂದು ನಮ್ಮ ಜಿಲ್ಲೆಯಲ್ಲಿ ತುಂಬಿಕೊಂಡು ಹೋಗಿದ್ದಾರೆ. ಅದರಿಂದ ಇಲ್ಲಿ ಸ್ವಲ್ಪ ಕೊರತೆ ಉಂಟಾಗಿರಬಹುದು. ಅದಕ್ಕೋಸ್ಕರ ಒತ್ತಡದಿಂದ ಕೆಲವೊಂದು ಡೀಲರ್ಸ್ ಅಂಗಡಿಯನ್ನು ಮುಚ್ಚಿದ್ದಾರೆ. ಬಟ್ ಅವ್ರಿಗೆ ಎಲ್ಲ ಕೂಡ ಇವತ್ತು ನಾನು ಎಲ್ಲ ಕಂಪ್ನೀಸ್ ಜೊತೆ ಮಾತಾಡಿದ್ದೀವಿ. ಅವರು ಇವತ್ತೆಲ್ಲ ಪೂರೈಸ್ತೀನಿ ಅಂತ ಹೇಳಿದ್ದಾರೆ. ಸೊ ಎಲ್ಲ ಪೆಟ್ರೋಲ್ ಬಂಕ್ಸ್ ಚಾಲ್ತಿಯಲ್ಲಿರುತ್ತೆ. ಸಾರ್ವಜನಿಕರು ಆತಂಕಕ್ಕೆ ಒಳಗಾಗೋದು ಬೇಡ. ನಿನ್ನೆ ನಡೆದಂಥ ಘಟನೆ ಎಲ್ಲರಿಗೂ ಗೊತ್ತ ವಿಷಯ. ಅದು ಯಾವುದೋ ಘಟನೆ ಅಲ್ಲ. ಎಲ್ಲೋ ಒಂದು ಪೆಟ್ರೋಲ್ ಬಂಕ್ನಲ್ಲಿ ನಾಳೆ ಸಿಗಲ್ಲ, ನಾಡ್ದು ಸಿಗಲ್ಲ, ಯುದ್ಧ ಭಾಳ ಜೋರಾಗ್ತದೆ, ಅದರ ಸಲುವಾಗಿ ಜನ ಪ್ಯಾನಿಕ್ ಆಗಿ ತೊಗೊಳ್ತಾರೆ ಹೊರತು IOCಯಲ್ಲಿ BPC SPC ಸಾಕಷ್ಟು ಶೇಖರಣೆ ಅದ. 70 ದಿವಸ ಆಗುವಷ್ಟಿಗೆ ನಮ್ಮಲ್ಲಿ ತೈಲ ಶೇಖರಣೆ ಅದ. ಈಗ ಅಗ್ರಿಕಲ್ಚರ್ ಸೀಸನ್ 2 ದಿವಸದಿಂದ ಮಳೆ ಜೋರಾಗಿದೆ. ಮಳೆ ಜೋರಾಗಿದ್ದರಿಂದ ಅಗ್ರಿಕಲ್ಚರ್ನಲ್ಲಿ ಟ್ರ್ಯಾಕ್ಟರ್ನಲ್ಲಿ ಹಾಕಿ ಅವರು ಧಾರವಾಡ ಮತ್ತು ಹುಬ್ಳಿ ಲಿಮಿಟ್ಸಲ್ಲಿ. ಬಟ್ ಇದು ಮಿಸ್ರೆಪ್ರೆಸೆಂಟೇಷನ್ನಿಂದ ಆದ ಘಟನೆ. ಯಾವ ಅಭಾವನೂ ಆಗಿಲ್ಲ, ರೆಗ್ಯುಲರ್ ಸಪ್ಲೈ ಇದೆ, ಏನೂ ಸಮಸ್ಯೆ ಇಲ್ಲ. ಯಾರು ಪ್ಯಾನಿಕ್ ಆಗೋದು ಬೇಡ. ಮತ್ತು ನಮಗೆ ವೆಹಿಕಲ್ದು ಮೂವ್ಮೆಂಟ್, ಪೆಟ್ರೋಲ್ ಡೀಸೆಲ್ದು ವೆಹಿಕಲ್ದು ಮೂವ್ಮೆಂಟ್ ಮೊದಲು 8 to 12 AM ಅಂದರೆ 8 to 12 PM ಬೆಳಿಗ್ಗೆ, ಆಮೇಲೆ ಸಂಜೆ 4ರಿಂದ 8 ಗಂಟೆವರೆಗೆ ರೆಸ್ಟ್ರಿಕ್ಷನ್ ಇತ್ತು. ಬಟ್ ಆ ರೆಸ್ಟ್ರಿಕ್ಷನ್ ಎಲ್ಲ ನಾವು ರಿಮೂವ್ ಮಾಡಿದ್ದೀವಿ. ಯಾವ ರೆಸ್ಟ್ರಿಕ್ಷನ್ನೂ ಇಲ್ಲ. ಮತ್ತು ಇದು ಎನಿ ಟೈಮ್ ವೆಹಿಕಲ್, ಇದು ಪೆಟ್ರೋಲ್ ಮತ್ತು ಡೀಸೆಲ್ ಇರುವ ವೆಹಿಕಲ್ಸ್ ಮೂವ್ಮೆಂಟ್ ಇದೆ. ಯಾರು ಪ್ಯಾನಿಕ್ ಆಗುವ ಸಿಚುವೇಶನ್ನೇ. ಪೆಟ್ರೋಲ್, ಡೀಸೆಲ್, LPG ಗ್ಯಾಸ್ ಟ್ರಬಲ್ ಹಿನ್ನೆಲೆ ಪೆಟ್ರೋಲ್ ಬಂಕ್ ಗ್ಯಾಸ್ ಏಜೆನ್ಸಿಗಳಿಗೆ ಜಿಲ್ಲಾಧಿಕಾರಿ ಭೇಟಿ ನೀಡಿದ್ದಾರೆ. ಯಾದಗಿರಿಯ ಶಹಾಪುರ ಪಟ್ಟಣದ ವಿವಿಧ ಕಡೆ ಜಿಲ್ಲಾಧಿಕಾರಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಲ್ಲದೆ ಇವತ್ತು ಪೆಟ್ರೋಲ್ ಬಂಕ್ ಮತ್ತು ಗ್ಯಾಸ್ ಏಜೆನ್ಸಿ ಮಾಲೀಕರ ಜೊತೆ ಸಭೆ ನಡೆಸಲು ಡಿಸಿ ಮುಂದಾಗಿದ್ದಾರೆ. LPG ಸಿಲಿಂಡರ್ ರೀಫಿಲ್ ಬುಕಿಂಗ್ ವದಂತಿ ಕುರಿತು ಕೇಂದ್ರ ಸರ್ಕಾರವು ಮಹತ್ವದ ಸ್ಪಷ್ಟನೆ ನೀಡಿದೆ. ಸಿಂಗಲ್ ಡಬಲ್ ಸಿಲಿಂಡರ್ಗೆ ಪ್ರತ್ಯೇಕ ಬುಕಿಂಗ್ ಅವಧಿ ಇಲ್ಲ. ನಗರ ಪ್ರದೇಶಗಳಲ್ಲಿ 25 ದಿನಗಳು, ಗ್ರಾಮೀಣ ಪ್ರದೇಶದಲ್ಲಿ 45 ದಿನಗಳು ನಿಗದಿಪಡಿಸಲಾಗಿದೆ. ಈ ಬಗ್ಗೆ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯವು ಪ್ರಕಟಣೆ ನೀಡಿದೆ. ಆದರೆ LPG ಕಂಪನಿಗಳು ಮಾತ್ರ 35 ದಿನಗಳವರೆಗೆ ಸಿಲಿಂಡರ್ ಬುಕಿಂಗ್ ಮಾಡಲು ಸಾಧ್ಯವಿಲ್ಲ ಅಂತ ಗ್ರಾಹಕರಿಗೆ ಸಂದೇಶವನ್ನ ಕಳಿಸುತ್ತಿದ್ದಾರೆ. ಇದು ಈಗ ಗ್ರಾಹಕರಿಗೆ ಗೊಂದಲ ಉಂಟು ಮಾಡಿದೆ ಅಂದರು. ನಾಯಿ ಹಿಡಿಯಲು 10% ಕಮಿಷನ್ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ 18 ವರದಿ ಮಾಡಿತ್ತು. ಈ ಬಗ್ಗೆ ರಾಮನಗರದ ಚನ್ನಪಟ್ಟಣದಲ್ಲಿ ನಡೆದ ನಗರಸಭೆ ಬಜೆಟ್ ಸಭೆಯಲ್ಲಿ ನ್ಯೂಸ್ 18 ವರದಿ ಪ್ರಸ್ತಾಪ ಮಾಡಲಾಗಿದೆ. 10% ಕಮಿಷನ್ ಕೇಳುತ್ತಿದ್ದಾರೆ, ಹಾಗಾಗಿ ಯೋಜನೆ ಪ್ರಾರಂಭ ಆಗಿಲ್ಲ ಅಂತ ಜೆಡಿಎಸ್ ಸದಸ್ಯ ಮಂಜುನಾಥ್ ಸಭೆಯಲ್ಲಿ ಆರೋಪಿಸಿದ್ದಾರೆ. ಈ ವೇಳೆ ಸಭೆಯಲ್ಲಿದ್ದ ಕಾಂಗ್ರೆಸ್ ಸದಸ್ಯ ರೇವಣ್ಣ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು, ಇದರಲ್ಲಿಯೂ ಕಮಿಷನ್ ಕೇಳಿದ್ರೆ ಜನ ಚಪ್ಪಲಿ ಹೊಡಿತಾರೆ ಅಂತ ಕಿಡಿಕಾರಿದರು. ಒಳ ಮೀಸಲಾತಿಯಿಂದ ಬಲಗೈ ಸಮುದಾಯಗಳಿಗೆ ಅನ್ಯಾಯವಾಗ್ತಾ ಇದೆ ಅಂತ ಆರೋಪಿಸಿ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಗಿದೆ. ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ನೀಡಿರುವಂತಹ ವರದಿ ತಿರಸ್ಕರಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಪ್ರತಿಭಟನೆಯಲ್ಲಿ ಸಾವಿರಾರು ಜನರು ಭಾಗಿಯಾಗಿದ್ದಾರೆ. ಬೆಳಗಾವಿಯಲ್ಲಿ ಒಳ ಮೀಸಲಾತಿ ಜಾರಿಗಾಗಿ ಡಿಎಸ್ಎಸ್ ಸಂಘಟನೆಯಿಂದ ಪ್ರತಿಭಟನೆ ನಡೆಸಲಾಗಿದೆ. ನಗರದ ಚೆನ್ನಮ್ಮ ವೃತ್ತದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷ ರಮೇಶ್ ಹರಿಜನ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗಿದೆ. ಪ್ರತಿಭಟನಾಕಾರರು ಉದ್ಯೋಗ ನೇಮಕಾತಿಗಳಲ್ಲಿ ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿದ್ರು. ಎಡಗೈ ಸಮಾಜಕ್ಕೆ ಆಗ್ತಾ ಇರುವಂತಹ ಅನ್ಯಾಯವನ್ನು ನಿಲ್ಲಿಸಬೇಕು. ಸಿದ್ದರಾಮಯ್ಯ ಸರ್ಕಾರ 6% ಮೀಸಲಾತಿ ನೀಡಲೇಬೇಕು ಹಾಗೂ 27ರಂದು ನಡೆಯುವ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಬಿಲ್ ಪಾಸ್ ಮಾಡುವಂತೆ ಪ್ರತಿಭಟನಾಕಾರರು ಒತ್ತಾಯಿಸಿದರು. ಒಳ ಮೀಸಲಾತಿ ಜಾರಿ ಮಾಡದೆ ಹೋದರೆ ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನದಿಂದ ರಾಜೀನಾಮೆ ನೀಡಬೇಕು. ಅಲ್ಲದೆ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ಮನೆ ಮುಂದೆ ಉಗ್ರ ಹೋರಾಟ ಮಾಡುವುದಾಗಿ ಹೋರಾಟಗಾರರು ಎಚ್ಚರಿಕೆ ನೀಡಿದ್ದಾರೆ. ಬೆಂಗಳೂರು
ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ 5 ಗ್ರಾಮಗಳ ರೈತರು ಭೂಸ್ವಾಧೀನ ವಿರೋಧಿಸಿ ಪ್ರತಿಭಟನೆ ನಡೆಸುತ್ತಿದ್ದಾರೆ. 5 ಗ್ರಾಮಗಳ ರೈತರ ಜಮೀನನ್ನ ಭೂಸ್ವಾಧೀನಕ್ಕೆ ನೋಟಿಸ್ ನೀಡಲಾಗಿದೆ. ಈಗಾಗಲೇ ಕ್ವೀನ್ ಸಿಟಿಯ ಸಾವಿರಾರು ಎಕರೆ ಜಮೀನು ಸ್ವಾಧೀನ ಮಾಡಿಕೊಳ್ಳಲಾಗಿದೆ. ಈಗ ಮತ್ತೆ ಭೂಸ್ವಾಧೀನಕ್ಕೆ ಕೆಐಎಡಿಬಿ ಮುಂದಾಗಿದ್ದು, ಇದಕ್ಕೆ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದು, ಭೂಸ್ವಾಧೀನ ಕೈಬಿಡದೆ ಹೋದರೆ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ. ಮಹಿಳಾ ರೌಡಿ ಶೀಟರ್ ಮೇಲೆ ಇನ್ಸ್ಪೆಕ್ಟರ್ಗೆ ಫುಲ್ ಲವ್ ಆಗಿದೆಯಂತೆ. ಕೋಣನಕುಂಟೆ ಠಾಣೆ ಇನ್ಸ್ಪೆಕ್ಟರ್ ಪಾಪಣ್ಣ ರೌಡಿ ಶೀಟರ್ ಯಶಸ್ವಿನಿಗೆ ಕಾಟ ಕೊಡ್ತಿದ್ದಾರೆ ಅಂತ ದೂರು ದಾಖಲಾಗಿದೆ. 2017ರಿಂದಲೂ ಪಾಪಣ್ಣ ನನ್ನ ಹಿಂದೆ ಬಿದ್ದಿದ್ದಾರೆ, ಚಿನ್ನು, ಮುದ್ದು, ಬಂಗಾರಿ ಅಂತ ಕರೀತಾರೆ. ಮನೆಯಲ್ಲಿ ಯಾರೂ ಇಲ್ಲ ಬಾ ಅಂತ ಕರೀತಾರೆ. ವಾಟ್ಸ್ಆಪ್ ಮೆಸೇಜ್ ಮಾಡಿ ನನಗೆ ಕಿರುಕುಳ ಕೊಡ್ತಿದ್ದಾರೆ ಅಂತ ಯಶಸ್ವಿನಿ ಕಮಿಷನರ್ಗೆ ದೂರು ಕೊಟ್ಟಿದ್ದಾರೆ. ಹಾವೇರಿ ಜಿಲ್ಲೆಯ ಬ್ಯಾಡಗಿಯಲ್ಲಿ ನಿನ್ನೆ ಏಕಾಏಕಿ ಸುರಿದ ಗಾಳಿ ಮಳೆಗೆ ಜೋರು ಮಳೆಗೆ ಬೃಹತ್ ಗಾತ್ರದ ಆಲಿಕಲ್ಲು ಬಿದ್ದಿರುವಂತಹ ಘಟನೆ ನಡೆದಿದೆ. ಆಲಿಕಲ್ಲು ಬಿದ್ದಿರುವಂತಹ ದೃಶ್ಯ ಬ್ಯಾಡಗಿಯ ಹೊರವಲಯದಲ್ಲಿರುವಂತಹ ರೈತರ ತೋಟದಲ್ಲಿ ಕಂಡುಬಂದಿದೆ. ಇಂದು ತೋಟಕ್ಕೆ ಹೋದಂತಹ ರೈತ ಆಲಿಕಲ್ಲುಗಳನ್ನು ನೋಡಿ ಶಾಕ್ ಆಗಿದ್ದಾರೆ. ಬಳಿಕ ಆಲಿಕಲ್ಲುಗಳನ್ನು ಹಿಡಿದು ಪೋಸ್ ನೀಡಿರುವಂತಹ ದೃಶ್ಯ ಈಗ ವೈರಲ್ ಆಗಿದೆ. ಐಪಿಎಲ್ ಉದ್ಘಾಟನಾ ಪಂದ್ಯಕ್ಕೆ ದಿನಗಣನೆ ಶುರುವಾಗಿದೆ. ಕಾಲ್ತುಳಿತದ ಘಟನೆಯ ಬಳಿಕ ಐಪಿಎಲ್ ಉದ್ಘಾಟನಾ ಪಂದ್ಯಕ್ಕೆ ಚಿನ್ನಸ್ವಾಮಿ ಕ್ರೀಡಾಂಗಣ ಸಜ್ಜಾಗ್ತಾ ಇದೆ. ಮಾರ್ಚ್ 28ರಂದು ಐಪಿಎಲ್ ಉದ್ಘಾಟನಾ ಪಂದ್ಯ ನಡೆಯಲಿದೆ. ಉದ್ಘಾಟನಾ ಪಂದ್ಯಕ್ಕೂ ಮುನ್ನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕೆಎಸ್ಸಿಎ ವಿಘ್ನ ವಿನಾಶಕನ ಮೊರೆ ಹೋಗಿದ್ದು ಗಣಹೋಮ ನೆರವೇರಿಸಿದೆ. ಜೊತೆಗೆ ಕಾಲ್ತುಳಿತದಿಂದ ಸಾವನ್ನಪ್ಪಿದವರಿಗೂ ಕೂಡ ಗೌರವ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದರು. ಸಾವನ್ನಪ್ಪಿದವರ ನೆನಪಿಗಾಗಿ ಸ್ಮಾರಕ ನಿರ್ಮಾಣ ಮಾಡಲಾಗಿದ್ದು, ಮೃತರ ಹೆಸರಿನಲ್ಲಿ 11 ಆಸನಗಳನ್ನು ಕೆಎಸ್ಸಿಎ ಮೀಸಲಿಡಲಿದೆ. ಇನ್ನು ಕೆಲವೇ ಕ್ಷಣದಲ್ಲಿ ಕಾಲ್ತುಳಿತದಿಂದ ಮೃತಪಟ್ಟವರ ಸ್ಮಾರಕ ಅನಾವರಣ ಮಾಡಲಾಗುತ್ತದೆ. ಹಿಂದೂ, ಮುಸ್ಲಿಂ, ಕ್ರೈಸ್ತ, ಸಿಖ್ ಗುರುಗಳಿಂದ ಪ್ರಾರ್ಥನೆ ನಡೆಯಲಿದೆ. ಆಯುಷ್ ಫೌಂಡೇಶನ್ ವತಿಯಿಂದ ಮುಂದಿನ ಏಪ್ರಿಲ್ 12ನೇ ತಾರೀಕು ಶ್ರೀಲಕ್ಷ್ಮೀ ಭೂವರಹ ಮಹಾಯಾಗ ಹಮ್ಮಿಕೊಳ್ಳಲಾಗಿದೆ. ಇವತ್ತು ಆಯುಷ್ ಫೌಂಡೇಶನ್ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಆಯೋಜಕರಾದಂತಹ ಮಧುಸೂದನ್ ಶ್ರೀಲಕ್ಷ್ಮೀ ಭೂವರಾಹ ಮಹಾಯಾಗದ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟರು. ಏಪ್ರಿಲ್ 12ನೇ ತಾರೀಕು ಬೆಂಗಳೂರಿನ ಪದ್ಮನಾಭ ನಗರದ ವಾಜಪೇಯಿ ಕ್ರೀಡಾಂಗಣದಲ್ಲಿ ಈ ಭೂವರಾಹ ಶಾಂತಿ ಯಾಗ ನಡೀತಾ ಇದೆ. ಇದಕ್ಕೆ ಈಗ ಮನೆ ಕಟ್ಟಕ್ಕೆ ಪ್ಲ್ಯಾನ್ ಮಾಡ್ತಿರೋರು, ಮನೆ ಕಟ್ಟಕ್ಕೆ ಶುರು ಮಾಡಿರೋರು, ಮನೆ ಕಟ್ಟಿ ಮುಗಿಸಿರೋರು ಅಥವಾ ಮನೆ ಕಟ್ಟುವಂಥ ಪ್ರೊಫೆಷನಲ್ ಇರೋರು ಅಂದರೆ ಇಂಜಿನಿಯರ್ಗಳು, ಕಾಂಟ್ರಾಕ್ಟರ್ಗಳು, ಬಾರ್ ಬೆಂಡರ್ಗಳು, ಆರ್ಕಿಟೆಕ್ಟ್ಗಳು, ರಿಯಲ್ ಎಸ್ಟೇಟ್ ಅವರು ಎಲ್ಲರೂ ಈ ಯಾಗದಲ್ಲಿ ಪಾಲ್ಗೊಳ್ಬೋದು. ಏಪ್ರಿಲ್